ಮೈಸೂರಿನ ಗನ್ ಹೌಸ್ ವೃತ್ತದಲ್ಲಿರುವ ಶಿವರಾತ್ರಿ ರಾಜೇಂದ್ರ ಶ್ರೀಗಳ ಪ್ರತಿಮೆ ಸ್ಥಾಪನೆಯ ಬೆನ್ನಲ್ಲೇ ಮಂಟಪ ನಿರ್ಮಾಣ ಕಾರ್ಯ ಶುರುವಾಗಿತ್ತು. ವಿಚಾರ ತಿಳಿತಾ ಇದ್ದಂತೆ ರೊಚ್ಚಿಗೆದ್ದ ಅರಸು ಸಂಘ ಪ್ರತಿಮೆ ತೆರವುಗೊಳಿಸಿ ಅಂತ ಬೀದಿಗಿಳಿದಿದೆ. ಅರಸು ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ಸದಸ್ಯರು ವಸ್ತು ಪ್ರದರ್ಶನ ಆವರಣದಲ್ಲಿ ಜಮಾವಣೆಗೊಂಡು ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಗನ್ ಹೌಸ್ ವೃತ್ತದಲ್ಲಿ ಸ್ಥಾಪನೆಗೊಂಡಿರುವ ಪ್ರತಿಮೆ ಅನಧಿಕೃತ, ಅದನ್ನ ಈ ಕೂಡಲೇ ತೆರವುಗೊಳಿಸಬೇಕು, ಅಲ್ಲಿಯವರೆಗೂ ನಮ್ಮ ಹೋರಾಟ ಕೈಬಿಡಲ್ಲ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಅಮರ್ ರಾಜೆ ಅರಸ್ ಜೊತೆ ನಮ್ಮ ಪ್ರತಿನಿಧಿ ಸಂದೀಪ್ ನಡೆಸಿರುವ ಮಾತುಕತೆ ಇಲ್ಲಿದೆ. ಮೈಸೂರಿನಲ್ಲಿ ನಡೀತಾ ಇರತಕ್ಕಂತಹ ಪ್ರತಿಮೆ ಫೈಟ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಏನು ರಾತ್ರೋರಾತ್ರಿ ನಿರ್ಮಾಣ ಆಗಿದ್ದಂತಹ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಪ್ರತಿಮೆಗೆ ಈಗ ಮಂಟಪ ನಿರ್ಮಾಣ ಕಾರ್ಯ ನಡೀತಾ ಇತ್ತು. ಈ ಒಂದು ಕಾರ್ಯವನ್ನು ವಿರೋಧಿಸಿ ಈಗ ಪ್ರತಿಮೆಯನ್ನು ತೆರವು ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೈಸೂರಿನ ಹಲವು ಸಂಘಟನೆಗಳು ಒಡಗೂಡಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರನ್ನ ನಾನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಸರ್, ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ವಿವಿಧ ಸಂಘಟನೆಗಳನ್ನ ಜೊತೆಗೂಡಿಸ್ಕೊಂಡು ಪ್ರತಿಭಟನೆ ಮಾಡ್ತಿದ್ದೀರಿ. ಪ್ರತಿಮೆ ತೆರವು ಆಗಲೇಬೇಕು ಅಂತ ಹೇಳಿ ಏನು ಹೇಳ್ತೀರಿ? ತೆರವು ಆಗಲೇಬೇಕು ಸರ್. ಇದು ಮೈಸೂರು ಜನತೆಗೆಲ್ಲ ಅವಮಾನದ ಕೆಲಸ. ಅದರಿಂದ ತೆರವು ಆಗಲೇಬೇಕು. ಅದಕ್ಕೆ ಹೋರಾಟ ಮಾಡ್ತಾ ಇದೀವಿ ಸರ್. ಇದು ನಾವೆಲ್ಲ ಜನ ಸೇರಿ ಹೋರಾಟನೂ ಮಾಡ್ತಾ ಇದ್ದೀವಿ, ಕಾನೂನು ರೀತಿಯೂ ಹೋರಾಟ ಮಾಡ್ತೀವಿ. ಅಧಿಕಾರಿಗಳೆಲ್ಲ ಯಾವುದೇ ರೀತಿ ಸರಿಯಾದ ದಾಖಲಾತಿಗಳು ಕೊಡ್ತಾ ಇಲ್ಲ. ಇದಕ್ಕೆ ಯಾವುದೇ ರೀತಿ ದಾಖಲಾತಿನೂ ಇಲ್ಲ. ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾವುದೇ ಸಂಸ್ಥೆ ಕೇಳಿದ್ರೆ ನಾವಲ್ಲ ಅಂತ ಹೇಳ್ತಾರೆ. ಆದರೆ ಏನು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ರೋಡಲ್ಲಿ ಯಾವುದೋ ಒಂದು ಕೇಬಲ್ ಅಗಿಬೇಕು ಅಂದರೆ 100 ರೂಲ್ಸ್ ಕೇಳ್ತಾರೆ. ಇಂಥ ಪ್ರತಿಮೆ ಹಾಕ್ಬೇಕಾದ್ರೆ ಯಾವುದೇ ರೀತಿ ಕಾನೂನಿಲ್ಲ. ಪೊಲೀಸವ್ರು ಕೇಳಿದ್ರೆ ಯಾರು ಹಾಕ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತಾರೆ. ಡಿ ಸಿ ಆರ್ಡ್ರು ಅಂತಾರೆ. ಆ ಡಿ ಸಿನ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಡಿ ಸಿ ನಮ್ಮ ಕೈಗೆ ಸಿಗೋ ತನಕ ಪ್ರತಿಭಟನೆ ಡಿ ಸಿ ಆಫೀಸಲ್ಲೂ ಮಾಡ್ತೀವಿ. ಎಲ್ಲ ಒಂದು ಕಡೆ ಪ್ರತಿಮೆ ನಿಲ್ಲಿಸಿದಾಗಲೇ ಸಾಕಷ್ಟು ಹೋರಾಟಗಳಾಗ್ತಿತ್ತು. ಈಗ ಪ್ರತಿಮೆ ನಿಲ್ಲಿಸಿದಂಥ ಹೋರಾಟಗಳನ್ನ ಕಡೆಗಣಿಸೋದು ಈಗ ಒಂದು ಮಂಟಪ ನಿರ್ಮಾಣ ಕಾರ್ಯ ಕೂಡ ಅಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಅದು ಏನಾಗಿದೆ, ಪ್ರಜಾಪ್ರಭುತ್ವ ಇದು. ನಾವು ಹೋಗಿ ನಿಂತ್ಕೊಂಡ್ರೆ ಇವ್ರದ್ದು 100 ಕಾನೂನು ಹೇಳ್ತಾರೆ. ಅದಕ್ಕೆ ಇವ್ರದ್ದು ಕಾನೂನು ಸಪೋರ್ಟ್ ಇದೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಆದರೆ ಸುಪ್ರೀಂ ಕೋರ್ಟಲ್ಲಿ ನಮ್ಮ ನ್ಯಾಯಾಧೀಶರು ಎಲ್ಲ ಏನು ಮಾಡಿದ್ದಾರೆ ಅದ್ರ ವಿರುದ್ಧವಾಗಿ ನಡೀತಾ ಇದೆ. ಏನು ಹೇಳಿದ್ರು ಮಾತಾಡಿದ್ರೆ ಅಲ್ಲಿ ಬಂದರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಅದಕ್ಕೆ ಪ್ರತಿಮೆ ಹತ್ರ ಹೋಗ್ತಾ ಇಲ್ಲ. ಯಾರು ಡಿ ಸಿ ಆರ್ಡ್ರ್ ಮಾಡಿದ್ದಾರೆ ಆ ಡಿ ಸಿ ಅವ್ರ ಹತ್ರನೇ ಕೂತ್ಕೊಂಡು ಅದೇನಿದೆ ಕೇಳೋಣ, ಯಾವ ರೀತಿ ನಿಮಗೆ ಆರ್ಡ್ರ್ ಇದೆ, ಯಾವ ರೀತಿ ಹೈಕೋರ್ಟ್ ಆರ್ಡ್ರ್ ಇದೆ ಅಂತ ಹೇಳ್ತಾರೆ. ಏನಿದೆ ಅಂತ ಡಿ ಸಿನೇ ಕ್ಲಾರಿಫೈ ಮಾಡಬೇಕಾಗಿತ್ತು. ನಾವು ಯಾವುದೇ ಒಂದು ಪರ್ಮಿಷನ್ ಕೇಳಿದ್ರೆ ಡಿ ಸಿ ಕೇಳಿ ಅಂತ ಹೇಳ್ತಾರೆ. ಅದಕ್ಕೆ ಡಿ ಸಿನ ನಾವು ಒಂದು 10 ಜನ ಹೋಗೋದೇನಕ್ಕೆ, ಮೈಸೂರು ಜನತೆ ಸಪೋರ್ಟ್ ಎಲ್ಲ ತೊಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಡಿ ಸಿ ಏನು ಆನ್ಸರ್ ಮಾಡ್ತಾರೆ ಇದ್ರ ಬಗ್ಗೆ ಅಂತ. ಕಾನೂನು ಹೋರಾಟ ಏನಾದರೂ ಮುಂದುವರಿಸ್ತೀರಾ ಸರ್? ಕಾನೂನು ಹೋರಾಟ ಅಂತೂ ಇದ್ದೇ ಇರುತ್ತೆ. ಕಾನೂನು ಹೋರಾಟ ನಡೀತಾನೆ ಇದೆ. ಪಾಪ ಯಾರ್ಯಾರು ಅವ್ರಿಗೆ ಗೊತ್ತಿಲ್ಲ, ಅವರೆಲ್ಲ ಅವ್ರ ಪ್ರೀತಿಯಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಮೈಸೂರು ಋಣ, ಮೈಸೂರು ಮಾಡಿದಂಥ ರಾಜರು ಮಾಡಿದಂಥದ್ನೆಲ್ಲ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇದು ಮೈಸೂರು ಜನತೆ ಎಲ್ಲ ಬರಬೇಕು. ಬಂದು ಅವರು ಮೈಸೂರು ಇಲ್ಲಿ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿ ಕೂತ್ಕೋಬಾರ್ದು, ಯಾರಿಗೂ ಎದುರ್ಕೋಬಾರ್ದು. ತಪ್ಪೇನಿದೆ, ಈಗ ತಪ್ಪು ಮಾಡಿದರೆ ನಾವು ಎದುರಬೇಕು. ಇವತ್ತೇನಾರ ಕಾನೂನು ಬದ್ಧವಾಗಿ ಅದು ಇದ್ದಿದ್ರೆ ನಾವು ಮನೆಯಿಂದ ಈಚೆ ಬರೋದೇ ತಪ್ಪು. ಈ ವಿಚಾರ ಎತ್ಕೊಂಡು ಇಲ್ಲ ಒಂದು ಪೋಸ್ಟ್ ಮಾಡೋದು ತಪ್ಪು ಅಲ್ವಾ? ಈ ಯಾವುದ್ಯಾವುದೋ ಸ್ಟೇಟ್ಗಳಲ್ಲಿ ಸಿ ಎಮ್ದು ಅವ್ರದ್ದು ಇವ್ರದನ್ನೇ ತೆಗೆಸ್ಬಿಟ್ಟಿದೆ, ಯಾವುದೋ ಸ್ಟ್ಯಾಚ್ಯೂಗಳನ್ನ. ಇದು ಮುಂದಿನ ದಿನಗಳಲ್ಲಿ ಇದು ಆಗುತ್ತೆ, ನಮ್ಮ ಶ್ರೀಗಳಿಗೆ ಅವಮಾನ ಆಗುತ್ತಲ್ಲ ಅಂತಲೇ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರಯತ್ನ ಮಾಡೋಣ. ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಈ ಪ್ರತಿಭಟನೆಯಿಂದ ಆಗುತ್ತಾ ಅಂತ? ಆಗ್ಬೋದು, ಪ್ರಯತ್ನ ಮಾಡ್ತಾ ಇದ್ದೀವಿ. ಆಗುತ್ತೆ, ಮುಂದಿನ ದಿನ ಆಗುತ್ತೆ ಅನ್ನೋ ಭರವಸೆ ಇದೆ. ಆಗಲೇಬೇಕಿದು, ಯಾಕಾಗಲ್ಲ? ಹಂಗಾರೆ ಕಾನೂನು ಇಲ್ಲ, ಸತ್ತೋಗಿದೆ ಅಂತ ಅನ್ಕೋಬೇಕಷ್ಟೆ. ನಾವು ಪ್ರಯತ್ನದಲ್ಲಿ ಏನಾದ್ರು ಫೇಲ್ ಆದರೆ ಕಾನೂನು ಸತ್ತೋಗಿದೆ, ದೇಶದ ಕಾನೂನು ಸತ್ತೋಗಿದೆ ಅಂತ ಅರ್ಥ ಆಗುತ್ತೆ ಅಷ್ಟೇ. ಇತಿಷ್ಟು ಪ್ರತಿಭಟನಾ ನಿರತ ಪ್ರಮುಖರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಅರಸು ಜೊತೆ ಸಂದೀಪ್ ಕುಮಾರ್, ಸುದ್ದಿನಾಡು, ಮೈಸೂರು.